ಏನಂದು ವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಗುಡ್ ಅಂತ. ಇವತ್ತಿನ ವಿಡಿಯೋ ಬಂದು ನಮ್ಮ ನೇಮ್ ಬೋರ್ಡ್ನ ನಾವೇ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಡೆಸ್ಕ್ ಆರ್ಗನೈಸರ್ ಥರ ಆಗಿರುತ್ತೆ. ನಿಮ್ಮ ಟೇಬಲ್ ಮೇಲೆ ಅಥವಾ ನಿಮ್ಮ ಡೆಸ್ಕ್ ಮೇಲೆ ಇಲ್ಲ ಹೋಮ್ ಡೆಕೋರ್ ಆಗಾದರೂ ಯೂಸ್ ಮಾಡ್ಬೋದು. ಸೊ ತುಂಬ ಕಡೆ ಸರ್ಚ್ ಮಾಡಾದಮೇಲೆ ನನಗೆ ಅದು ಒಂದು ನೇಮ್ ಬೋರ್ಡ್ ಮಾಡಬೇಕು ಅಂತ ತುಂಬ ಅನಿಸಿತು. ಇದು ನಾನು ಪಿಂಟ್ರೆಸ್ಟಲ್ಲೆಲ್ಲ ಹುಡ್ಕೊಂಡ ಮೇಲೆ ತುಂಬ ವೆರೈಟೀಸ್ ಐಡಿಯಾಸ್ ಕೊಡ್ತಾಯಿತ್ತು. ಸೊ ಅದರಲ್ಲಿ ಒಂದು ಚೂಸ್ ಮಾಡಿ ನಾನು ಈ ನೇಮ್ ಬೋರ್ಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಲೆಟರ್ಸ್ ಬಂದು ಫೈವ್ ಲೆಟರ್ಸ್ ಬಂದು ನಾನು ಹೆಚ್ಚಿನ 5 ಲೆಟರ್ಸ್ ಮಾತ್ರ ಮೇಜರ್ ಲೆಟರ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಈಗ ನಾನು ಏನು ಲೆಟರ್ನ ಬ್ಲಾಕಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲಾಕ್ ಡಿಸೈನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈಗ ನಾನೊಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಅದರಲ್ಲಿ ನಾನು ನನ್ನ ಹೆಸರನ್ನ ಬರ್ಕೊಂಡು ಸೊ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಡಿಸೈನ್ ಮಾಡಬೇಕು ಅಂತ ಏನಾದರೂ ಕ್ಯಾಲಿಗ್ರಫಿ ಸ್ಟೈಲಲ್ಲ ಅದು ಮಾಡ್ಬೋದು. ಬಟ್ ಕ್ಯಾಲಿಗ್ರಫಿ ಬಂದು ತುಂಬ ಯೂಸ್ ಆಗಿ ತುಂಬ ಬೇಕಾಗುತ್ತೆ. ಬಿಕಾಸ್ ಅದು ಒಂದು ಕರ್ವ್ಸ್ ಹೊಂಟೋಯ್ತು ಒಂದು ತುಂಬ ಲಾಸ್ ಅಂದರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದು ಸತಿ ಅದು ವೇಸ್ಟ್ ಆಯಿತು ಅಂದರೆ ನೀವು ಇಡೀ ಕಾರ್ಡ್ಬೋರ್ಡ್ನೇ ಮತ್ತೆ ಫಸ್ಟಿಂದ ಮಾಡ್ಬೋದು. ಬಟ್ ನಿಮಗೆ ಕ್ಯಾಲಿಗ್ರಫಿನೇ ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ನಾನು ಸೊ ಇದರ ಬ್ಲಾಕ್ಸಲ್ಲಿ ಮಾಡಿ 4 ಬೋರ್ಡ್ನ ಅಟ್ಯಾಚ್ ಮಾಡಿದೆ. ಸೊ ನಾನು ಎಲ್ಲ ಲೆಟರ್ಸ್ನು ಅಂಟಿಸಾದ್ಮೇಲೆ ನೋಡಿ ಬ್ಲಾಕ್ ರೀತಿ 3D ಎಫೆಕ್ಟ್ ರೀತಿ ಕಾಣಿಸ್ತೈತೆ. ಸೊ ನಾನು ಅದಕ್ಕೆ ವೈಟ್ ಶೀಟ್ ತೊಗೊಂಡು ಅದು ಫುಲ್ ಕವರಪ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಇದು ಪಾರ್ಟ್ 1 ಅಷ್ಟೇ. ನಾಳೆ ಇದಕ್ಕೆ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ವಿಡಿಯೋನ ಇಷ್ಟ ಆದರೆ ಇಲ್ಲಿ ತನಕ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ಚಾನಲ್ಗೆ. ಸೊ ನೋಡಿ ನಾನು ಯಾವ ಥರ ಕವರಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಿಮಗೆ ಇದೇ ಥರ ಈ ಮೆಥಡ್ ಕವರ್ ಮಾಡ್ಕೋಬೇಕು ಅಂತ ಏನಿಲ್ಲ. ಎಷ್ಟೋ ಜನಕ್ಕೆ ರ್ಯಾಪಿಂಗ್ ಸ್ಟೈಲ್ ಕವರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇಲ್ಲ ಮಾಸ್ಕಿಂಗ್ ಟೈಪ್ ಇದ್ದರೆ ಮಾಸ್ಕಿಂಗ್ ಟೈಪ್ ಫುಲ್ ಕವರ್ ಅಪ್ ಮಾಡಿಬಿಡಿ. ಮಾಸ್ಕಿಂಗ್ ಟೈಪಲ್ಲಿ ಹಾಕಿದ್ರೆ ಈ ಥರ ಜಂಜಾಟನೇ ಇರೋಲ್ಲ. ಮಾಸ್ಕಿಂಗ್ ಟೈಪ್ ಇಲ್ಲದಿರೋ ಕಾರಣ ಸೊ ನಾನು ಈ ಥರ ಮಾಡ್ತಾಯಿದ್ದೆ. ಮಾಸ್ಕಿಂಗ್ ಟೈಪಲ್ಲಿ ವಿತಿನ್ 5 ಸೆಕೆಂಡ್ಸಲ್ಲಿ ಆಗೋಗುತ್ತೆ. ಇದು ನೀಟಾಗಿ ಕಟಿಂಗ್ಸ್ ಮಾಡಿ ಮತ್ತೆ ಹತ್ರ ಕಟಿಂಗ್ ಎಲ್ಲ ಮಾಡಿ ಬೇಸ್ ಎಲ್ಲ ನೀಟಾಗಿ ಮಾಡ್ಕೋಬೇಕು. ನಾನು ಯಾಕೆ ಇಲ್ಲಿ ವೈಟ್ ಕಲರ್ ವೈಟ್ ಕಲರ್ ಫುಲ್ ಹಾಕ್ತಾ ಇದ್ದೀನಿ ಅಂದರೆ ನಾವು ಪೇಂಟ್ ಆದ್ರೂ ಮಾಡ್ಬೋದು, ಇಲ್ವಾ ಚಿಕ್ಕ ಡಿಟೇಲಿಂಗ್ ಆ್ಯಡ್ ಮಾಡ್ಬೋದು. ಸೊ ನಾನು ಆ ಥರ ಇದಕ್ಕೂ ಮುಂಚೆ ಡೈರೆಕ್ಟ್ ಪೇಂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಅದು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಲಾಸ್ಟ್ ಲುಕ್ ಇದರ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.